ಟಿವಿ ರಿಮೋಟ್ನಲ್ಲಿ ಬಳಸುವ ವಿಕಿರಣ ಯಾವುದು? ಅವಗೆಂಪು ವಿಕಿರಣ, ನೈಟ್ರೋಜನ್ ವಿಕಿರಣ, ನೇರಳಾತೀತ ವಿಕಿರಣ, ಎಕ್ಸ್ ಕಿರಣಗಳು. ಅವಗೆಂಪು ವಿಕಿರಣ. ಆಯವ್ಯಯದಲ್ಲಿ ಸರ್ಕಾರದ ಆದಾಯವು ಅದರ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅದು ಉಳಿತಾಯ ಆಯವ್ಯಯ. ಕೆಲವು ಸರಕುಗಳು ಕಾಲಕಾಲಕ್ಕೆ ಪೂರೈಕೆಯಾದಾಗ ಉಂಟಾಗುವ ತುಷ್ಟಿಗುಣ ಯಾವುದು? ಕಾಲಿಕ ತುಷ್ಟಿಗುಣ. ಯಾವ ವರ್ಷದಂದು ಸಹಕಾರಿ ಸಂಘಗಳು ಪ್ರಾಂತೀಯ ಪಟ್ಟಿಗೆ ಸೇರಿಸಲಾಯಿತು? ಸಹಕಾರಿ ಸಂಘಗಳನ್ನು ಪ್ರಾಂತೀಯ ಪಟ್ಟಿಗೆ ಯಾವಾಗ ಸೇರಿಸಲಾಯಿತು? 1919ರಲ್ಲಿ. NASDAQ ಇದರಲ್ಲಿ ನೋಂದಾಯಿತಗೊಂಡ ಪ್ರಥಮ ಭಾರತದ ತಂತ್ರಜ್ಞಾನ ಸಂಸ್ಥೆ ಯಾವುದು? ಇನ್ಫೋಸಿಸ್. ಕಿರಣ್ ಮಜುಂದಾರ್ ಶಾ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಬಯೋಕಾನ್ಗೆ ಸಂಬಂಧಿಸಿದ್ದಾರೆ. ಈ ಕೆಳಗಿನವುಗಳಲ್ಲಿ ಆರ್ಥಿಕ ವ್ಯವಸ್ಥೆಯ ಮೂಲ ಸಮಸ್ಯೆ ಏನು? ಆರ್ಥಿಕ ವ್ಯವಸ್ಥೆಯ ಮೂಲ ಸಮಸ್ಯೆ ಏನು ಅಂದರೆ ಏನನ್ನು ಉತ್ಪಾದಿಸಬೇಕು ಮತ್ತು ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಎಂಬುದು ಆರ್ಥಿಕ ವ್ಯವಸ್ಥೆಯ ಮೂಲ ಸಮಸ್ಯೆಗಳಾಗಿವೆ. ಅವಾಹಕಗಳು, ಇನ್ಸುಲೇಟರ್ಸ್ ಇನ್ಸುಲೇಟರ್ಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ. ರೇಡಿಯೋ ಅಲೆಗಳ ರೂಪದಲ್ಲಿ ಶ್ರವಣ ಸಂಕೇತಗಳು ಎಲ್ಲ ಕಡೆಗೂ ಇದರ ಮೂಲಕ ಪ್ರಸಾರವಾಗುತ್ತದೆ. ಯಾವುದರ ಮೂಲಕ? ರೇಡಿಯೋ ಅಲೆಗಳ ರೂಪದಲ್ಲಿ ಶ್ರವಣ ಸಂಕೇತಗಳು ಎಲ್ಲ ಕಡೆಗೂ ಪ್ರಸಾರವಾಗುತ್ತದೆ. ಪ್ರಸಾರಕ ಆಂಟೆನಾದ ಮೂಲಕ. ಪ್ರತಿಯೊಂದು ಕ್ರಿಯೆಗೆ ಸಮನಾದ ಪ್ರತಿಕ್ರಿಯೆ ಇರುವುದು ಎಂಬುದನ್ನು ತಿಳಿಸುವ ನಿಯಮ ಯಾವುದು? ನ್ಯೂಟನ್ ಚಲನೆಯ ಮೂರನೇ ನಿಯಮ. ಓಮ್ ಮೀಟರ್ ಅನ್ನು ಬಳಸುವುದು ಯಾವುದಕ್ಕೆ? ಓಮ್ ಮೀಟರ್. ವಿದ್ಯುತ್ ನಿರೋಧವನ್ನು ಅಳೆಯಲು ಬಳಸುತ್ತಾರೆ. ಬೆಳಕು ಎಷ್ಟು ಬಣ್ಣಗಳನ್ನು ಒಳಗೊಂಡಿದೆ? ಬಿಳಿಯ ಬೆಳಕು ಒಟ್ಟು 7 ಬಣ್ಣಗಳನ್ನು ಒಳಗೊಂಡಿದೆ. ಕಡಿಮೆ ತಾಪಮಾನದಲ್ಲಿ ವಸ್ತುಗಳ ಉತ್ಪಾದನೆ ಮತ್ತು ವರ್ತನೆಯನ್ನು ಅಧ್ಯಯನ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ? ಕ್ರಯೋಜೆನಿಕ್ಸ್ ಎಂದು ಕರೆಯುತ್ತಾರೆ. ಬೈಜಿಕ ಕ್ರಿಯಾಕಾರಿಯಲ್ಲಿ ಯಾವುದನ್ನು ಮಂದಕಾರಿಯಾಗಿ ಬಳಸುತ್ತಾರೆ? ಗ್ರಾಫೈಟ್ ಅನ್ನು. ಟಾರ್ಟಾರಿಕ್ ಆಮ್ಲ ಈ ಕೆಳಗಿನ ಯಾವುದರಲ್ಲಿದೆ? ದ್ರಾಕ್ಷಿ ಹಣ್ಣಿನಲ್ಲಿ ಕಂಡುಬರುತ್ತದೆ. ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲು ಇರುವ ಅಂಶ ಯಾವುದು? ಮೀಥೇನ್. ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನ ಯಾವುದು?
ಕಾಕಂಬಿಯಿಂದ ಉಳಿಯುವಿಕೆಯ ಮೂಲಕ ಆಲ್ಕೋಹಾಲ್ ಪಡೆಯಬಹುದು. ಸಸ್ಯ ಜೀವಕೋಶದ ಶಕ್ತಿ ಗೃಹ ಯಾವುದು? ಮೈಟೊಕಾಂಡ್ರಿಯಾ. ಇದು ಸಸ್ಯ ಜೀವಕೋಶದ ಶಕ್ತಿ ಗೃಹ. ಬೇರಿನಿಂದ ಹೀರಲ್ಪಟ್ಟ ನೀರು ಮತ್ತು ಲವಣಗಳನ್ನು ಸಸ್ಯದ ಎಲೆಗಳಿಗೆ ಸರಬರಾಜು ಮಾಡುವುದು ಯಾವುದು? ನೀರು ಮತ್ತು ಲವಣಗಳನ್ನು ಸಸ್ಯದ ಎಲೆಗಳಿಗೆ ಸರಬರಾಜು ಮಾಡುವುದು ಕ್ಸೈಲಮ್. ನಂಜುನಾಶಕ. ಇದನ್ನು ಸಂಶೋಧಿಸಿದವರು ಯಾರು? ಜೋಸೆಫ್ ಲಿಸ್ಟರ್. ಮಾನವ ದೇಹದ ನಿರುಪಯುಕ್ತ ಅಂಗ ಯಾವುದು? ಅಪೆಂಡಿಕ್ಸ್. ಈ ಕೋಲೈ ಬ್ಯಾಕ್ಟೀರಿಯಾ ಎಲ್ಲಿ ಕಂಡುಬರುತ್ತದೆ? ಮಾನವನ ಕರುಳಿನಲ್ಲಿ ಕಂಡುಬರುತ್ತದೆ. ಚಿಕನ್ ಪಾಕ್ಸ್ ಯಾವುದರಿಂದ ಹರಡುತ್ತದೆ? ಚಿಕನ್ ಪಾಕ್ಸ್ ವೈರಸ್ನಿಂದ ಹರಡುತ್ತದೆ. ವಿಶ್ವಸಂಸ್ಥೆಯು ಪ್ರತಿ ವರ್ಷ ಈ ಕೆಳಗಿನ ಯಾವ ದಿನವನ್ನು ಶೂನ್ಯ ತಾರತಮ್ಯ ದಿನ, ಝೀರೋ ಡಿಸ್ಕ್ರಿಮಿನೇಷನ್ ಡೇ ಯನ್ನಾಗಿ ಆಚರಿಸುತ್ತದೆ? ಶೂನ್ಯ ತಾರತಮ್ಯ ದಿನ ಮಾರ್ಚ್ 1. ಭಾರತೀಯ ದಂಡ ಸಂಹಿತೆ ಇಂಡಿಯನ್ ಪೆನಲ್ ಕೋಡ್ ಕಾನೂನು ಜಾರಿಗೆ ಬಂದ ವರ್ಷ ಯಾವುದು? ಐಪಿಸಿ ಜಾರಿಗೆ ಬಂದದ್ದು 1862ರಲ್ಲಿ. ಈ ಕೆಳಗಿನ ಯಾವ ಸಮಿತಿಯು ರಾಜ್ಯಸಭಾ ಸದಸ್ಯರನ್ನು ಒಳಗೊಂಡಿಲ್ಲ? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಅಂದಾಜು ಸಮಿತಿ, ಸಾರ್ವಜನಿಕ ಸ್ವಾಮ್ಯತೆಗಳ ಸಮಿತಿ, ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್. ಈ ಮೂರರಲ್ಲಿ ಯಾವುವು ರಾಜ್ಯಸಭಾ ಸದಸ್ಯರನ್ನು ಒಳಗೊಂಡಿಲ್ಲ? ಬಿ ಮಾತ್ರ. ಅಂದಾಜು ಸಮಿತಿ ರಾಜ್ಯಸಭಾ ಸದಸ್ಯರನ್ನು ಒಳಗೊಂಡಿರುವುದಿಲ್ಲ. ಇನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಮತ್ತು ಸಾರ್ವಜನಿಕ ಸ್ವಾಮ್ಯತೆಗಳ ಸಮಿತಿ ರಾಜ್ಯಸಭಾ ಸದಸ್ಯರನ್ನು ಒಳಗೊಂಡಿರುತ್ತದೆ. ಉಗಿ ಯಂತ್ರದಲ್ಲಿ ಕುದಿಯುವ ನೀರಿನ ಉಷ್ಣತೆ ಹೆಚ್ಚಾಗಬಹುದು, ಏಕೆಂದರೆ ಉಗಿ ಯಂತ್ರದಲ್ಲಿ ಬಾಯ್ಲರ್ ಒಳಗೆ ಹೆಚ್ಚಿನ ಒತ್ತಡವಿರುತ್ತದೆ, ಆದ್ದರಿಂದ ಕುದಿಯುವ ನೀರಿನ ಉಷ್ಣತೆ ಹೆಚ್ಚಾಗುತ್ತದೆ. ಈ ಕೆಳಗಿನ ಯಾವ ಪೋಷಕಾಂಶದ ಕೊರತೆಯಿಂದ ನಿರ್ಜಲೀಕರಣ ಉಂಟಾಗುತ್ತದೆ? ಸೋಡಿಯಂನ ಕೊರತೆಯಿಂದ ನಿರ್ಜಲೀಕರಣ ಉಂಟಾಗುತ್ತದೆ. ಈ ಕೆಳಗಿನ ಗುಲಾಮಿ ಸಂತತಿಯ ಸುಲ್ತಾನರ ಆಳ್ವಿಕೆಯ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ. ಗುಲಾಮಿ ಸಂತತಿಯ ಸುಲ್ತಾನರ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿರಿ. ನಾಸಿರುದ್ದೀನ್ ಮಹಮ್ಮದ್, ರಜಿಯಾ ಸುಲ್ತಾನ್, ಆರಾಮ್ ಶಾ, ಗಿಯಾಸುದ್ದೀನ್ ಬಲ್ಬನ್. ಸರಿಯಾದ ಉತ್ತರ ಮೊದಲು ಆರಾಮ್ ಶಾ, ಆನಂತರ ರಜಿಯಾ ಸುಲ್ತಾನ್, ನಂತರ ನಾಸಿರುದ್ದೀನ್ ಮಹಮ್ಮದ್, ಕೊನೆಗೆ ಗಿಯಾಸುದ್ದೀನ್ ಬಲ್ಬನ್. CPAD. ಪಾವತಿಗಳ ಬಾಕಿಯ ಚಾಲ್ತಿ. ಪಾವತಿಗಳ ಬಾಕಿಯ ಚಾಲ್ತಿ ಈ ಲೆಕ್ಕವು ಈ ಕೆಳಗಿನ ಯಾವುದನ್ನು ಒಳಗೊಂಡಿರುತ್ತದೆ? ವ್ಯಾಪಾರ ಬಾಕಿ, ನಿವ್ವಳ ಹೂಡಿಕೆ ಆದಾಯಗಳು, ನಿವ್ವಳ ವರ್ಗಾವಣೆಗಳು. ಪಾವತಿಗಳ ಬಾಕಿಯ ಚಾಲ್ತಿ ಲೆಕ್ಕವು ವ್ಯಾಪಾರ ಬಾಕಿ, ನಿವ್ವಳ ಹೂಡಿಕೆ ಆದಾಯಗಳು, ನಿವ್ವಳ ವರ್ಗಾವಣೆಗಳು ಈ ಮೂರನ್ನು ಒಳಗೊಂಡಿರುತ್ತದೆ. ABC 3 ಕೂಡ ಸರಿ.
ಈ ಕೆಳಗಿನ ಯಾವ ರಾಷ್ಟ್ರಗಳ ನಡುವೆ ಸಿಯಾಚಿನ್ ಗ್ಲೇಸಿಯರ್ ವಿವಾದವಿದೆ? ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಈ ಕೆಳಗಿನವುಗಳಲ್ಲಿ ಯಾವುದು ಮಧ್ಯಮ ಶ್ರೇಣಿಯ ಮಲ್ಟಿ ಟಾರ್ಗೆಟ್ ಸರ್ಫೇಸ್ ಟು ಏರ್ ಕ್ಷಿಪಣಿಯಾಗಿದೆ? ಮಧ್ಯಮ ಶ್ರೇಣಿಯ ಮಲ್ಟಿ ಟಾರ್ಗೆಟ್ ಸರ್ಫೇಸ್ ಟು ಏರ್ ಕ್ಷಿಪಣಿಯಾಗಿದೆ. ಆಕಾಶ್. ಮೆಸೊಪೊಟೇಮಿಯಾ ಎಂಬುದು ಈ ಕೆಳಗಿನ ಯಾವುದರ ಹಳೆಯ ಹೆಸರಾಗಿದೆ? ಇರಾಕ್ನ ಹಳೆಯ ಹೆಸರಾಗಿದೆ. ಔರಂಗಾಬಾದ್ನಲ್ಲಿರುವ ಬೀಬಿ ಕಾ ಮಕಬಾರ್ ಇದನ್ನು ನಿರ್ಮಿಸಿದವರು ಯಾರು? ಬೀಬಿ ಕಾ ಮಕಬಾರನ್ನು ನಿರ್ಮಿಸಿದವರು ಅಜಂ ಶಾ. ಭಾರತದ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಹಾಡಲಾದ ವರ್ಷ ಯಾವುದು? ಮೊದಲ ಬಾರಿಗೆ 1911ರಲ್ಲಿ ಹಾಡಲಾಯಿತು. ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಜಲಾಂತರ್ಗಾಮಿ ಯಾವುದು? ಮೊದಲ ಜಲಾಂತರ್ಗಾಮಿ INS ಶಲ್ಕಿ. ಇಂಪರ್ಫೆಕ್ಟ್ ಎಂಬುದು ಈ ಕೆಳಗಿನ ಯಾರ ಆತ್ಮಚರಿತ್ರೆಯಾಗಿದೆ? ಇಂಪರ್ಫೆಕ್ಟ್ ಸಂಜಯ್ ಮಂಜ್ರೇಕರ್ ಅವರ ಆತ್ಮಚರಿತ್ರೆಯಾಗಿದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯವು ಎಷ್ಟು ಜನ ನ್ಯಾಯಾಧೀಶರನ್ನು ಒಳಗೊಂಡಿದೆ? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ 15 ಜನ ನ್ಯಾಯಾಧೀಶರನ್ನು ಒಳಗೊಂಡಿದೆ. ಈ ಕೆಳಗಿನವುಗಳಲ್ಲಿ ಅಂಟಾರ್ಟಿಕಾವನ್ನು ತಲುಪಿದ ಮೊದಲ ಭಾರತೀಯ ವ್ಯಕ್ತಿ ಯಾರು? ಮೊದಲ ಭಾರತೀಯ ವ್ಯಕ್ತಿ ಗಿರಿರಾಜ್ ಸಿಂಗ್ ಸಿರೋಹಿ. DDT ಇದರ ವಿಸ್ತೃತ ರೂಪವೇನು? ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ಈ ಕೆಳಗಿನವುಗಳಲ್ಲಿ ಪ್ರಸಿದ್ಧ ಮ್ಯಾಕ್ಬೆತ್ ನಾಟಕವನ್ನು ರಚಿಸಿದವರು ಯಾರು? ಮ್ಯಾಕ್ಬೆತ್ ನಾಟಕವನ್ನು ರಚಿಸಿದವರು ವಿಲಿಯಂ ಶೇಕ್ಸ್ಪಿಯರ್. ಈ ಕೆಳಗಿನವರಲ್ಲಿ ಜೀವಮಾನ ಸಾಧನೆಗಾಗಿ 1992ರಲ್ಲಿ ಆಸ್ಕರ್ ಪ್ರಶಸ್ತಿಯನ್ನು ಪಡೆದ ಭಾರತದ ನಿರ್ದೇಶಕ ಯಾರು? ಆಸ್ಕರ್ ಪ್ರಶಸ್ತಿ ಪಡೆದ ಭಾರತದ ನಿರ್ದೇಶಕ ಸತ್ಯಜಿತ್ ರೇ. ಈ ಕೆಳಗಿನವುಗಳಲ್ಲಿ ಭಾರತ ನಾನ್ ಅಲೈನ್ಡ್ ಮೂವ್ಮೆಂಟ್ಸ್ ಸಮ್ಮಿಟ್ನ ಆತಿಥ್ಯವನ್ನು ವಹಿಸಿತ್ತು. ನಾನ್ ಅಲೈನ್ಡ್ ಮೂವ್ಮೆಂಟ್ಸ್ ಸಮ್ಮಿಟ್ನ 7ನೇ ಶೃಂಗಸಭೆಯ ಆತಿಥ್ಯವನ್ನು ವಹಿಸಿತ್ತು. ಭಾರತದಲ್ಲಿ ಪ್ರತಿ ವರ್ಷ ಈ ಕೆಳಗಿನ ಯಾವ ದಿನದಂದು ಸೇನಾ ದಿನ ಆರ್ಮಿ ಡೇಯನ್ನು ಆಚರಿಸಲಾಗುವುದು? ಜನವರಿ 15ರಂದು. ಸೆನೆಟ್ ಎಂಬುದು ಈ ಕೆಳಗಿನ ಯಾವ ರಾಷ್ಟ್ರದ ಪಾರ್ಲಿಮೆಂಟ್ನ ಹೆಸರಾಗಿದೆ? ಇಸ್ರೇಲ್ ದೇಶದ ಪಾರ್ಲಿಮೆಂಟಿನ ಹೆಸರು. ಈ ಕೆಳಗಿನವರಲ್ಲಿ ಟ್ರಾನ್ಸ್ಫಾರ್ಮರ್ನ ಸಂಶೋಧಕರು ಯಾರು? ಮೈಕಲ್ ಫ್ಯಾರಡೆ.
ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾದ ಗುವಾಹಟಿ ಈ ಕೆಳಗಿನ ಯಾವ ನದಿ ದಂಡೆ ಮೇಲಿದೆ? ಗುವಾಹಟಿ ಬ್ರಹ್ಮಪುತ್ರ ನದಿ ದಂಡೆ ಮೇಲಿದೆ. ಎಟಿಮಾಲಜಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಎಟಿಮಾಲಜಿ ಶಬ್ದಗಳ ಮೂಲ ಮತ್ತು ಉಗಮದ ಅಧ್ಯಯನಕ್ಕೆ ಸಂಬಂಧಿಸಿದೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರುವ ಸ್ಥಳ ಯಾವುದು? ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಖಡಕ್ವಾಸ್ಲದಲ್ಲಿದೆ. ಭಾರತ ಸ್ವಾತಂತ್ರ್ಯಗೊಂಡ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು? ಜೆ.ಬಿ. ಕೃಪಲಾನಿ. ಸೌರ ಕುಲುಮೆ ಮತ್ತು ವಾಹನಗಳ ಹೆಡ್ಲೈಟ್ಗಳಲ್ಲಿ ಈ ಕೆಳಕಂಡ ಯಾವ ದರ್ಪಣವನ್ನು ಬಳಸುತ್ತಾರೆ? ನಿಮ್ನ ದರ್ಪಣವನ್ನು. ಒಂದು ಕಾಯವನ್ನು ಕಾಯಿಸಿದಾಗ ಕಾಯದಲ್ಲಿರುವ ಅಣುಗಳು ಡ್ಯಾಶ್ ಆಗುತ್ತವೆ. ಕಾಯಿಸಿದಾಗ ಕಾಯದಲ್ಲಿರುವ ಅಣುಗಳು ವೇಗವಾಗಿ ಕಂಪಿಸಲು ಪ್ರಾರಂಭಿಸುತ್ತವೆ. ಆತ್ಮಹತ್ಯಾ ಸಂಚಿಗಳು ಎಂದು ಯಾವ ಕಣದಂಗವನ್ನು ಕರೆಯುತ್ತಾರೆ? ಲೈಸೋಸೋಮ್ ಅನ್ನು ಕರೆಯುತ್ತಾರೆ. ಒಂದು ಕಾಯವು ಏಕಮಾನ ಕಾಲದಲ್ಲಿ ಚಲಿಸಿದ ದೂರವನ್ನು ಹೀಗೆ ಕರೆಯುತ್ತಾರೆ. ಜವ ಎಂದು ಕರೆಯುತ್ತಾರೆ. ದಕ್ಷಿಣ ಆಫ್ರಿಕಾದ ಕರಿಯರ ನಾಯಕ ನೆಲ್ಸನ್ ಮಂಡೇಲಾ ಇವರನ್ನು ಯಾವ ವರ್ಷದಲ್ಲಿ ಬಂಧನದಿಂದ ಬಿಡುಗಡೆ ಮಾಡಲಾಯಿತು? 1990ರಲ್ಲಿ ನೆಲ್ಸನ್ ಮಂಡೇಲಾ ಅವರನ್ನು ಬಂಧನದಿಂದ ಬಿಡುಗಡೆ ಮಾಡಲಾಯಿತು. ವಿಶ್ವಸಂಸ್ಥೆಯ 50ನೇ ವಾರ್ಷಿಕೋತ್ಸವವನ್ನು ಯಾವ ವರ್ಷದಲ್ಲಿ ಆಚರಿಸಲಾಯಿತು? 1995ರಲ್ಲಿ. ಈ ಕೆಳಗಿನವುಗಳಲ್ಲಿ ಜಾರ್ಖಂಡ್ ಮತ್ತು ಮಧ್ಯಪ್ರದೇಶಗಳಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರುವ ಅಣು ಖನಿಜ ಯಾವುದು? ಲಿಥಿಯಂ. ಎಲ್ಲಿ ಹಂಚಿಕೆಯಾಗಿರುವುದು? ಜಾರ್ಖಂಡ್ ಮತ್ತು ಮಧ್ಯಪ್ರದೇಶಗಳಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರುವ ಅಣು ಖನಿಜ ಲಿಥಿಯಂ. ಭಾರತದ ನೌಕಾಪಡೆಯ ಪ್ರಥಮ ಮುಖ್ಯಸ್ಥರು ಯಾರು? ಆರ್.ಡಿ. ಕಟಾರಿ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿ ಯಾರು? ಜಿ. ಶಂಕರ್ ಕುರೂಪ್. ರಾಷ್ಟ್ರೀಯ ಹೈನುಗಾರಿಕೆ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಕರ್ನಾಲ್ನಲ್ಲಿದೆ. ಜೀವದ ಧರ್ಮಯಾಗ ಎಂಬ ಕೃತಿಯು ಈ ಕೆಳಗಿನ ಯಾರ ರಚನೆಯಾಗಿದೆ? ಜೀವನ ಧರ್ಮಯಾಗ ಡಿ.ವಿ. ಗುಂಡಪ್ಪನವರದು. ಶಿರೋಮಣಿ ಅಕಾಲಿ ದಳ ಎಂಬ ರಾಜಕೀಯ ಪಕ್ಷವು ಈ ಕೆಳಗಿನ ಯಾವ ರಾಜ್ಯದ ರಾಜಕೀಯ ಪಕ್ಷವಾಗಿದೆ? ಶಿರೋಮಣಿ ಅಕಾಲಿ ದಳ ಪಂಜಾಬ್ನ ರಾಜಕೀಯ ಪಕ್ಷ. ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿರುವ ಸೋನಿ ಯಾವ ದೇಶದ ಕಂಪನಿಯಾಗಿದೆ?
ಜಪಾನ್ ದೇಶದ್ದು. ಥಿಂಕ್ ಡಿಫ್ರೆಂಟ್ ಇದು ಈ ಕೆಳಕಂಡ ಯಾವ ಕಂಪನಿಯ ಧ್ಯೇಯ ವಾಕ್ಯವಾಗಿದೆ? ಥಿಂಕ್ ಡಿಫ್ರೆಂಟ್ ಆಪಲ್ ಕಂಪನಿ. ಹರಿಪ್ರಸಾದ್ ಚೌರಾಸಿಯಾ ಅವರು ಈ ಕೆಳಕಂಡ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದಾರೆ? ಕೊಳಲು ನುಡಿಸುವಲ್ಲಿ. ಸಿಯಾಲ್ಕೋಟ್ ಈ ಕೆಳಗಿನ ಯಾವ ಕೈಗಾರಿಕೆಗೆ ಪ್ರಸಿದ್ಧಿಯಾಗಿದೆ? ಕ್ರೀಡಾ ಸಾಮಗ್ರಿಗಳಿಗೆ ಪ್ರಸಿದ್ಧಿಯಾಗಿದೆ. ಇರಾನ್ನ ರಾಜಧಾನಿ ತೆಹ್ರಾನ್. ಹಾಗಾದರೆ ಐರ್ಲೆಂಡ್ನ ರಾಜಧಾನಿ ಯಾವುದು? ಐರ್ಲೆಂಡ್ನ ರಾಜಧಾನಿ ಡಬ್ಲಿನ್. ಜಪಾನ್ ಪಾರ್ಲಿಮೆಂಟಿನ ಹೆಸರೇನು? ಜಪಾನ್ ಪಾರ್ಲಿಮೆಂಟಿನ ಹೆಸರು ನ್ಯಾಷನಲ್ ಡಯಟ್. ಈ ಕೆಳಗಿನ ಯಾವ ನಗರವನ್ನು ಭಾರತದ ಬಂದರು ನಗರ ಎಂದು ಕರೆಯಲಾಗುತ್ತದೆ? ಭಾರತದ ಬಂದರು ನಗರ ವಿಶಾಖಪಟ್ಟಣಂ. ಈ ಕೆಳಗಿನ ಯಾವ ದಿನದಂದು ವಿಜಯ್ ದಿವಸ್ ಅನ್ನು ಆಚರಿಸಲಾಗುವುದು? ವಿಜಯ್ ದಿವಸ್ ಡಿಸೆಂಬರ್ 16. ಈ ಕೆಳಗಿನವುಗಳಲ್ಲಿ ಇನ್ನರ್ ಲೈನ್ ಪರ್ಮಿಟ್ ಅಡಿ ಬರಲಿರುವ ರಾಜ್ಯಗಳು ಯಾವುವು? ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ತ್ರಿಪುರ. ಇವುಗಳಲ್ಲಿ ಯಾವ ರಾಜ್ಯಗಳು ಇನ್ನರ್ ಲೈನ್ ಪರ್ಮಿಟ್ ಅಡಿ ಬರುತ್ತವೆ? ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ. ಈ 3 ರಾಜ್ಯಗಳು ಮಾತ್ರ ಇನ್ನರ್ ಲೈನ್ ಪರ್ಮಿಟ್ ಅಡಿ ಬರುತ್ತವೆ. ಕುರಿಲ್ ದ್ವೀಪ ಇದರ ವಿವಾದ ಈ ಕೆಳಗಿನ ಯಾವ ರಾಷ್ಟ್ರಗಳಿಗೆ ಸಂಬಂಧಿಸಿದೆ? ಕುರಿಲ್ ದ್ವೀಪದ ವಿವಾದ ಜಪಾನ್ ಮತ್ತು ರಷ್ಯಾ ದೇಶಗಳ ನಡುವಿದೆ. ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿಗಳನ್ನು ನಿಷೇಧಿಸಲು ಶಿಫಾರಸು ಮಾಡಿದ ಸಮಿತಿ ಯಾವುದು? ಸುಭಾಷ್ ಚಂದ್ರ ಗರ್ಗ್ ಸಮಿತಿ. ಉನ್ನತ ಶಿಕ್ಷಣದಲ್ಲಿ ಗುಣಮಟ್ಟ ಸುಧಾರಣೆಗಾಗಿ ಮಾನವ ಸಂಪನ್ಮೂಲ ಸಚಿವಾಲಯ ರೂಪಿಸಿರುವ ಯುಜಿಸಿ ಸ್ಕೀಮ್ ಯಾವುದು? ಉನ್ನತ ಶಿಕ್ಷಣದಲ್ಲಿ ಗುಣಮಟ್ಟ ಸುಧಾರಣೆಗಾಗಿ ಮಾನವ ಸಂಪನ್ಮೂಲ ಸಚಿವಾಲಯವು ಪರಮಾರ್ಶ್ ಎಂಬ ಸ್ಕೀಮನ್ನು ರೂಪಿಸಿದೆ. ಭಾರತದ ಮೊದಲ ಬಾಹ್ಯಾಕಾಶ ತಂತ್ರಜ್ಞಾನ ಉದ್ಯಾನ ಈ ಕೆಳಗಿನ ಯಾವ ನಗರದಲ್ಲಿ ಸ್ಥಾಪನೆಯಾಗಿದೆ? ಮೊದಲ ಬಾಹ್ಯಾಕಾಶ ತಂತ್ರಜ್ಞಾನ ಉದ್ಯಾನವನವು ತಿರುವನಂತಪುರಂನಲ್ಲಿ ಸ್ಥಾಪನೆಯಾಗಿದೆ. ಕೇಂದ್ರ ಪರಿಸರ ಸಚಿವಾಲಯವು ಭಾರತದ ಎಷ್ಟು ಕಡಲ ತೀರಗಳನ್ನು ನೀಲಿ ಧ್ವಜ ಪ್ರಮಾಣೀಕರಣ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ಗಾಗಿ ಆಯ್ಕೆ ಮಾಡಿದೆ? ಎಷ್ಟು ಕಡಲ ತೀರಗಳನ್ನು? 12 ಕಡಲ ತೀರಗಳನ್ನು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ಗಾಗಿ ಆಯ್ಕೆ ಮಾಡಿದೆ. ಭಾರತದಲ್ಲಿ ಅತಿ ದೊಡ್ಡ ಲಿಗ್ನೈಟ್ ಮೀಸಲು ಹೊಂದಿರುವ ಪ್ರದೇಶ ಯಾವುದು? ನೈವೇಲಿ. ಈ ಕೆಳಗಿನವುಗಳಲ್ಲಿ ಗೋದಾವರಿ ನದಿಯ ಉಪನದಿ ಯಾವುದು? ಸಬರಿ ನದಿ.
ಈ ಕೆಳಗಿನವರಲ್ಲಿ ಭಾರತೀಯ ಇ-ಕಾಮರ್ಸ್ ಹಣಕಾಸು ತಂತ್ರಜ್ಞಾನ ಕಂಪನಿಯಾದಂತಹ ಪೇಟಿಎಂನ ಸ್ಥಾಪಕರು ಯಾರು? ಪೇಟಿಎಂನ ಸ್ಥಾಪಕರು ವಿಜಯನ್ ಶೇಖರ್ ಶರ್ಮಾ. ಸರಳ ಲೋಲಕದ ನಿಯಮಗಳನ್ನು ಆವಿಷ್ಕರಿಸಿದ ವಿಜ್ಞಾನಿ ಯಾರು? ಗೆಲಿಲಿಯೋ ಗೆಲಿಲಿ. ಎಬಿಯಸ್ ಕಾರ್ಪಸ್ ರಿಟ್ ಅನ್ನು ಯಾವ ವಿಧಿಯನ್ವಯ ಹೈಕೋರ್ಟ್ನಲ್ಲಿ ಸಲ್ಲಿಸಬಹುದು? ಹೈಕೋರ್ಟ್ನಲ್ಲಿ. ಸಂವಿಧಾನದ 226ನೇ ವಿಧಿಯನ್ವಯ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ. ಭಾರತ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಮೂಲಭೂತ ಹಕ್ಕುಗಳನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗುವುದು. ಎ ಮತ್ತು ಬಿ ಎರಡೂ ಕೂಡ ಸರಿ. ಸಸ್ಯಗಳ ವರ್ಗೀಕರಣದ ಮೂಲ ಘಟಕ ಯಾವುದು? ಜಾತಿ, ಸ್ಪೀಸಿಸ್. ಈ ಕೆಳಗಿನವುಗಳಲ್ಲಿ ಯಾವುದು ಹೈಡ್ರೋಜನ್ ಐಸೋಟೋಪ್ ಅಲ್ಲ? ಯಟ್ರಿಯಂ ಅಲ್ಲ. ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರಿಟಿಯಂ ಈ ಮೂರು ಕೂಡ ಹೈಡ್ರೋಜನ್ನ ಐಸೋಟೋಪ್ಗಳು. ವಾಹಕ ಅಂಗಾಂಶ ಇರುವಿಕೆಯ ಆಧಾರದ ಮೇಲೆ ಸಸ್ಯಗಳನ್ನು ಎರಡು ಪ್ರಮುಖ ವಿಧಗಳಾಗಿ ವಿಂಗಡಿಸಲಾಗುವುದು. ಹಾಗಾದರೆ ಈ ಕೆಳಗಿನವುಗಳಲ್ಲಿ ವಾಹಕ ಅಂಗಾಂಶ ಸಹಿತ ಸಸ್ಯಗಳು ಯಾವುವು? ವಾಹಕ ಅಂಗಾಂಶ ಸಹಿತ ಸಸ್ಯಗಳು ಯಾವುವು? ಆವೃತ ಬೀಜ ಸಸ್ಯಗಳು ಮತ್ತು ಜರಿಗಿಡಗಳು ವಾಹಕ ಅಂಗಾಂಶ ಸಹಿತ ಸಸ್ಯಗಳಾಗಿವೆ. ಈ ಕೆಳಗಿನ ಯಾವ ವಿಷಯಗಳು ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿವೆ? ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ, ಅರಣ್ಯಗಳು, ಸ್ಟಾಕ್ ಎಕ್ಸ್ಚೇಂಜ್, ಕೃಷಿ. ಅರಣ್ಯಗಳು ಮಾತ್ರ ಸಮವರ್ತಿ ಪಟ್ಟಿಯಲ್ಲಿವೆ. ಹಾಗಾದರೆ ಎ, ಸಿ, ಡಿ ಇವು ಯಾವ ಪಟ್ಟಿಯಲ್ಲಿವೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಗಾಢ ನೀಲಿ ಬಣ್ಣದ ಗಾಜನ್ನು ತಯಾರಿಸಲು ಈ ಕೆಳಗಿನ ಯಾವುದನ್ನು ಬಳಸಲಾಗುತ್ತದೆ? ಗಾಢ ನೀಲಿ ಬಣ್ಣದ ಗಾಜನ್ನು ತಯಾರಿಸಲು ಯಾವುದನ್ನು ಬಳಸಲಾಗುವುದು? ಕೋಬಾಲ್ಟ್ ಆಕ್ಸೈಡ್ ಅನ್ನು ಬಳಸಲಾಗುವುದು. ಕ್ಯಾಮೆರಾದಲ್ಲಿ ಮೂಡುವ ಪ್ರತಿಬಿಂಬದ ರೀತಿ ಯಾವುದು? ಕ್ಯಾಮೆರಾದಲ್ಲಿ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬ ಮೂಡುತ್ತದೆ. ನ್ಯಾನೋ ಕಣಗಳ ಗಾತ್ರ ಎಷ್ಟಿರುತ್ತದೆ? ನ್ಯಾನೋ ಕಣಗಳ ಗಾತ್ರ 10⁻⁻⁹ ಮೀಟರ್ ಇರುತ್ತದೆ. ಭಾರತವು ವಿಶ್ವಸಂಸ್ಥೆಯ ಸದಸ್ಯತ್ವ ಪಡೆದ ವರ್ಷ ಯಾವುದು? 1945ರಲ್ಲಿ. ಈ ಕೆಳಗಿನ ಯಾವ ಪೋಷಕಾಂಶದ ಕೊರತೆಯಿಂದ ನಿರ್ಜಲೀಕರಣ ಉಂಟಾಗುತ್ತದೆ? ಸೋಡಿಯಂನ ಕೊರತೆಯಿಂದ. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು 6ರಿಂದ 14 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ಕಲ್ಪಿಸಿದೆ? 21A ವಿಧಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ಕಲ್ಪಿಸಿದೆ.
ರಾಷ್ಟ್ರಪತಿ ಚುನಾವಣೆಯಲ್ಲಿನ ಮತ ಮೌಲ್ಯವು ಈ ಕೆಳಗಿನ ಯಾವುದರ ಮೇಲೆ ನಿರ್ಧಾರವಾಗುತ್ತದೆ? ರಾಷ್ಟ್ರಪತಿ ಚುನಾವಣೆಯಲ್ಲಿನ ಮತ ಮೌಲ್ಯ ರಾಜ್ಯದ ಜನಸಂಖ್ಯೆ, ರಾಜ್ಯದ ಭೌಗೋಳಿಕ ವಿಸ್ತೀರ್ಣ, ರಾಜ್ಯದ ಚುನಾಯಿತ ವಿಧಾನಸಭಾ ಸದಸ್ಯರ ಸಂಖ್ಯೆ, ರಾಜ್ಯದ ಮಾನವ ಅಭಿವೃದ್ಧಿ ಸೂಚ್ಯಾಂಕ. ರಾಷ್ಟ್ರಪತಿ ಚುನಾವಣೆಯಲ್ಲಿನ ಮತ ಮೌಲ್ಯವು ರಾಜ್ಯದ ಜನಸಂಖ್ಯೆ ಮತ್ತು ರಾಜ್ಯದ ಚುನಾಯಿತ ವಿಧಾನಸಭಾ ಸದಸ್ಯರ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ. ಕೊಲೀಜಿಯಂ ಎಂಬುದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಕೊಲೀಜಿಯಂ ಎಂದರೆ ನ್ಯಾಯಾಧೀಶರ ನೇಮಕಕ್ಕೆ ಸಂಬಂಧಿಸಿದೆ. ಸಶಸ್ತ್ರ ಪಡೆಗಳಿಗೆ ಮಹಿಳಾ ಮುಖ್ಯಸ್ಥರನ್ನು ನೇಮಕ ಮಾಡಿದ ಮೊದಲ ನ್ಯಾಟೋ ರಾಷ್ಟ್ರ ಯಾವುದು? ನ್ಯಾಟೋದ ಮೊದಲ ಯಾವ ರಾಷ್ಟ್ರ ಮಹಿಳಾ ಮುಖ್ಯಸ್ಥರನ್ನು ಸಶಸ್ತ್ರ ಪಡೆಗಳಿಗೆ ನೇಮಕ ಮಾಡಿದೆ? ಸ್ಲೋವೇನಿಯಾ. ಆಸ್ಪಿರಿನ್ ಅನ್ನು ಈಗೂ ಕರೆಯಲಾಗುವುದು. ಆಸ್ಪಿರಿನ್ ಅನ್ನು ಅಸಿಟೈಲ್ ಸ್ಯಾಲಿಸಿಲಿಕ್ ಆಮ್ಲ, ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್ ಎಂದು ಕರೆಯಲಾಗುವುದು. ಎತ್ತರದ ಮಟ್ಟಗಳಲ್ಲಿ ಹೈ ಆಲ್ಟಿಟ್ಯೂಡ್ಸ್ಗಳಲ್ಲಿ ನೀರಿನ ಕುದಿಯುವ ಪ್ರಮಾಣವು ಕಡಿಮೆಯಾಗಲು ಕಾರಣವೇನು? ವಾಯುಮಂಡಲದ ಕಡಿಮೆ ಒತ್ತಡದ ಕಾರಣ ನೀರಿನ ಕುದಿಯುವ ಪ್ರಮಾಣವು ಕಡಿಮೆಯಾಗುತ್ತದೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಸ್ಥಾಪನೆಗೊಂಡ ವರ್ಷ ಯಾವುದು? 1925. ಈ ಕೆಳಗಿನವರಲ್ಲಿ ಗುರುತ್ವಾಕರ್ಷಣೆಯ ಸ್ಥಿರಾಂಕ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಇದರ ಮೌಲ್ಯವನ್ನು ನಿಖರವಾಗಿ ಮೊದಲ ಬಾರಿಗೆ ನಿರ್ಧರಿಸಿದವರು ಯಾರು? ಗುರುತ್ವಾಕರ್ಷಣೆಯ ಸ್ಥಿರಾಂಕವನ್ನು ಹೆನ್ರಿ ಕ್ಯಾವೆಂಡಿಶ್. ಈ ಕೆಳಗಿನವುಗಳಲ್ಲಿ ಪ್ರೋಟೀನ್ನ ಉತ್ತಮ ಮೂಲ ಯಾವುದು? ಸೋಯಾಬೀನ್ ಇದು ಪ್ರೋಟೀನ್ನ ಉತ್ತಮ ಮೂಲವಾಗಿದೆ. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.